ಜೊತೆಗೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಅವರು ಅಭಿಮಾನಿಗಳ ಜೊತೆಗೆ ಮಾತಾಡೋದಕ್ಕೆ ರೆಡಿಯಾಗಿದ್ದಾರೆ. ಸ್ವಸ್ತಿಕ್, ಎಲ್ಲಿದ್ದೀರಿ? ಅಭಿಮಾನಿಗಳ ಸಂಭ್ರಮ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಮುಂದುವರಿತಾ ಇದೆ? ಮಧುಕರ್, ಈಗಾಗಲೇ ಗಮನಿಸ್ತಾ ಇದ್ದೀರಾ, ನಾನು ಮಲ್ಲೇಶ್ವರಂನ ಗ್ರೌಂಡ್ ನಲ್ಲಿ ಇದ್ದೀನಿ. ಮಲ್ಲೇಶ್ವರಂ 18th ಕ್ರಾಸ್ ಗ್ರೌಂಡು. ಅಭಿಮಾನಿಗಳ ಸಂಭ್ರಮ ನಿನ್ನೆ ರಾತ್ರಿಯಿಂದಲೂ ಕೂಡ ಮುಗಿಲು ಮುಟ್ಟಿದೆ. ಸದ್ಯಕ್ಕೆ ಈಗ ಹಗಲಲ್ಲೂ ಕೂಡ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ, 18 ಸೀಸನ್ಗಳ ಬಳಿಕ RCB ಚಾಂಪಿಯನ್ಸ್ ಆಗಿತ್ತು. 16 ಸೀಸನ್ಗಳಲ್ಲಿ ಪ್ಲೇ ಆಫ್ ಹೋಗಿತ್ತು. 3 ಸಲ ಫೈನಲ್ ಪ್ರವೇಶ ಮಾಡಿತ್ತು. ಆದ್ರೆ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ 18ನೇ ಸೀಸನ್ ಅಲ್ಲಿ ಈ ಒಂದು ಕಪ್ ಅನ್ನು ಗೆದ್ದಿರೋದಕ್ಕೆ ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ ಇರುವಂತದ್ದು. ಹಗಲಲ್ಲೂ ಕೂಡ ನೋಡಿ, ಇದು ಯಾವ ತರದಲ್ಲಿ ಪಟಾಕಿಯನ್ನು ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಗ್ರೌಂಡ್ ನಲ್ಲಿ ಇವರೆಲ್ಲರೂ ಕೂಡ ಗ್ರೌಂಡ್ಗೆ ಆಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಇವತ್ತು ವಿಶೇಷವಾಗಿ ಪಟಾಕಿ ಹಚ್ಚೋದಕ್ಕೆ ಅಂತಾನೆ ಬಂದಿದ್ದಾರೆ. ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ ಅಂತೂ ಇದೆ ಪಕ್ಕ. ಇಲ್ಲಿ ಗಮನಿಸ್ತಾ ಇದ್ದೀರಾ, ವಿಜುವಲ್ ಅಲ್ಲೂ ಕೂಡ ಬರ್ತಾ ಇದೆ. ಈಗ ಸರ ಪಟಾಕಿಯನ್ನು ಹಚ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಭಿಮಾನಿಗಳ ಸಂಭ್ರಮ. ಎಲ್ಲ ಅಭಿಮಾನಿಗಳು ಕೂಡ ತುಂಬಾ ಸಂತಸದಿಂದ ಇದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18, ಈ ಸೀಸನ್ 18, ಈ ಸೀಸನ್ ಅಲ್ಲಿ ಕಪ್ ಗೆದ್ದಿರುವಂತದ್ದು. ನಾನು ಅಭಿಮಾನಿಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಸಂಭ್ರಮ ಇದೆ? ಆ ಪಟಾಕಿ ಹಚ್ತಾ ಇದ್ದಾರೆ, ಇನ್ನೂ ಕೂಡ ಸಂಭ್ರಮ ಮುಗ್ದಿಲ್ಲ, ಹೇಗೆ? ಈ ವರ್ಷ ಎಲ್ಲ ಮುಗಿಯಲ್ಲ ಸರ್. ಈ ವರ್ಷ ಅಲ್ಲ, ಬರೋ ವರ್ಷ IPL ಸ್ಟಾರ್ಟ್ ಆಗೋ ತನಕ ಈ ಸಂಭ್ರಮ ಇದ್ದೇ ಇರುತ್ತೆ. ನಮಗ್ ಮೇನ್ ಏನು ಅಂದ್ರೆ IPL ಗೆದ್ದಿರೋದು ಎಷ್ಟು ಖುಷಿನೋ, ಈ ವರ್ಷ ಕಪ್ಪು ಗೆದ್ದಿರೋದು ತುಂಬಾ ಖುಷಿ ಆಗ್ತಾ ಇದೆ. 18 ವರ್ಷದಿಂದ ವೆಯ್ಟ್ ಮಾಡಿರೋದಕ್ಕೆ ನಮ್ಗೆ ಒಂದು ಆ ವೆಯ್ಟ್ಗೆ ಓವರ್ ಆಯ್ತು ಅಂತಂದ್ರೆ ಖುಷಿ ಆಗ್ತಾ ಇದೆ ನಮ್ಗೆ ಅಷ್ಟೇ. ನಿಮ್ಮ ಸಂಭ್ರಮ ನೋಡ್ತಾ ಇದ್ರೆ ಈಗ ಮಧ್ಯಾಹ್ನ 3 ಗಂಟೆಗೆ 3:30 ಸುಮಾರಿಗೆ ಇವತ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಕೂಡ ಒಂದು ವಿಕ್ಟರಿ ರ್ಯಾಲಿ ಮಾಡಬೇಕು ಅಂತ RCB ಅವರು ಅನೌನ್ಸ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದು ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಕನ್ಫರ್ಮ್ ಆದ್ರೆ ನಮ್ ಸಂಭ್ರಮ ಅಲ್ಲೂ ಕಂಟಿನ್ಯೂ ಆಗತ್ತೆ. ಅಲ್ಲಿಗೆ ಹೋಗ್ತೀವಿ. ಓಕೆ. ಈಗ ನಿನ್ನೆ ಪ್ಲೇ ನೋಡಿದಾಗ ಏನನ್ಸ್ತು RCB? ಮತ್ತು ಇಷ್ಟು ಸೀಸನ್ಗಳಲ್ಲಿ RCB ಪ್ಲೇ ನೋಡ್ತಾ ಹೋದ್ರೆ ಡಿಫ್ರೆಂಟ್ ಆಗಿ ಕಾಣಿಸ್ಕೋತಾ ಇತ್ತು. ಆ ಪ್ಲೇ ಬಗ್ಗೆ ಹೇಳುದು. ಈ ವರ್ಷ ಟೀಮ್ ತಗೊಳ್ಳೋವಾಗ್ಲೇ ಎಲ್ಲಾರು ಮಿಕ್ಕಿರೋ ಬಾಕಿ ಟೀಮ್ ಹೇಳಿದಾರೆ ಇಷ್ಟು ವರ್ಷದಲ್ಲಿ ತಗೊಂಡಿರೋ ಟೀಮ್ ಇಂತ ಈ ವರ್ಷನ ಇನ್ನೂ ಚೆನ್ನಾಗಿಲ್ದಿರೋ ಟೀಮ್ ತಗೊಂಡಿರೋದು ಅಂತ ಹೇಳಿದ್ರು. ಬಟ್ ಇವಾಗ ರಿಸಲ್ಟ್ ಯಾರ್ಯಾರು RCB ಬಗ್ಗೆ ಇಷ್ಟು ವರ್ಷ ಮಾತಾಡ್ತಾ ಇದ್ರು ಅವ್ರಿಗೆಲ್ಲ ಬಾಯಿ ಮುಚ್ಚೋ ಅಂತ ಕೆಲಸನ RCB ಟೀಮ್ ಮಾಡಿದ್ರು. ನಿನ್ನೆ ಹೇಗಿತ್ತು ಸರ್? ಈಗಲೇ ಇಷ್ಟು ಸೆಲೆಬ್ರೇಷನ್ ಇದ್ರೆ ನಿನ್ನೆ ಹೇಗೆ ಸೆಲೆಬ್ರೇಟ್? ನಾವು ಮಲಗಿದಾಗ 4 ಗಂಟೆ ಸರ್. 4 ಗಂಟೆ ಇಲ್ಲಾಂದ್ರೆ 6:30 ಮುಗ್ದೋಗಿರೋದು ಸೆಲೆಬ್ರೇಷನ್. ಸ್ವಲ್ಪ ಲೇಟ್ ಆಗಾಯ್ತು ಅಷ್ಟೇನೆ. ನಾವು ರೆಗ್ಯುಲರ್ ಬರೋದು 6:30. ನಿನ್ನೆ ನೈಟ್ ನಾವು ಮಲಗಿ 4 ಗಂಟೆ ಆಯ್ತು ಅನ್ನೋ ಒಂದೇ ಕಾರಣಕ್ಕೆ ಇವಾಗ ಸೆಲೆಬ್ರೇಷನ್ ಇಷ್ಟು ಲೇಟ್ ಆಗಿ ಆಗ್ತಾ ಇರೋದು ಅಷ್ಟೇ. ಆಕ್ಚುಲಿ ಇನ್ನ ನಮ್ಮ ಟೀಮ್ ಅವ್ರು ಎಷ್ಟೊಂದು ಜನ ಬಂದಿಲ್ಲ. ಸೊ ಕೇಕ್ ಸೆಲೆಬ್ರೇಷನ್ ನಾಳೆ ಮಾಡೋಣ ಅಂತ ಸ್ವಲ್ಪ ಪೋಸ್ಟ್ ಬಂದ್ ಮಾಡಿದ್ವಿ. ಸೆಲೆಬ್ರೇಷನ್ ಬಾಕಿ ಇದೆ. ವರ್ಷ ಎಲ್ಲ ಮಾಡ್ತಾ ಇರ್ತೀವಿ ಸರ್. ಇವತ್ತಲ್ಲ, ಈ ವರ್ಷ ಎಲ್ಲ ನಮ್ಗೆ ನಿನ್ನೆ ಗೆದ್ದಂಗೆ ಫೈನಲ್ ಗೆದ್ದ. ಇನ್ನೊಂದು ಅಭಿಮಾನಿ ಇದ್ದಾರೆ, ಅವ್ರನ್ನ ಕೂಡ ಮಾತಾಡುತ್ತೆ. ನಾವು ಸುಮ್ಮನೆ ಇರೋದಕ್ಕೆ CSK ಬಿಡೋದಿವಲ್ಲ ಸರ್. ಹಾಗಾಗಿ ವರ್ಷ ಪೂರ್ತಿ ಸೆಲೆಬ್ರೇಷನ್ ಇದ್ದೇ ಇರುತ್ತೆ ನಮ್ದು. ಸಲ ನೆಕ್ಸ್ಟ್ ಸಲ ಕಪ್ ಬರೋ ತನಕ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ರ್ಯಾಲಿ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದಾರಲ್ಲ ಇವರು RCB ಮ್ಯಾನೇಜ್ಮೆಂಟ್ ಅವರು. ಖಂಡಿತ ಎಲ್ಲ RCB ಅಭಿಮಾನಿಗಳು ಸೇರಿ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅದನ್ನ. ಇಷ್ಟು ಸಲ ಕಪ್ಪಿಲ್ಲ ಅಂತ ಹೇಳಿದ್ ಬೇರೆ ಟೀಮ್ ಅವರೆಲ್ಲ ಹಂಗಿಸ್ತಾ ಇದ್ರು. ಈಗ ನೆಕ್ಸ್ಟ್ ಈಗ ಶುರುವಾಗಿದೆ. ನೆಕ್ಸ್ಟ್ ಇನ್ನೊಂದೆಷ್ಟು ಸೀಸನ್ಗಳಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಅದು ಕೆಲವರೆಲ್ಲ ಲಾಲಿಪಾಪ್ ಅಂತ ಇರಲ್ಲ, ಅವ್ರು ವಾಪಸ್ ಅವ್ರಿಗೆ ಕೊಟ್ಬಿಟ್ಟು ಈ ಸಲ ಕಪ್ ಹಿಡಿದು ತೋರಿಸಿದೀವಿ ಅವ್ರಿಗೆ ನಾವೇನು ಅನ್ನೋದನ್ನ. ಮಧುಕರ್, ನಿನ್ನೆ ಮ್ಯಾಚ್ ಶುರು ಆದಾಗಿಂದ ಸಾಕಷ್ಟು ಜನ ಜರ್ಸಿಯಲ್ಲಿದ್ದಾರೆ. ಸಾಕಷ್ಟು ಜನ ನೋಡಿ ಅವ್ರನ್ನ ಕೂಡ ಮಾತನಾಡ್ತೀನಿ. ಜರ್ಸಿ ಹಾಕೊಂಡಿದ್ರೆ ಅಣ್ಣ ಇನ್ನು ಸರ್ ಇನ್ನು ಇನ್ನು 2 ದಿವಸ 3 ದಿವಸ ಆದ್ರೆ ಹಿಂಗೆ ಇರುತ್ತೆ ಸರ್. ಜರ್ಸಿ ತೆಗಿಯೋದೇ ಇಲ್ಲ. ಜರ್ಸಿ ತೆಗಿಯಲ್ಲ ಸರ್. ಸೆಲೆಬ್ರೇಷನ್ ಆ ಥರ ಇರುತ್ತೆ. CSK ಉರ್ಸ್ಬೇಕಂತಾನೆ ಇದೆ ಸರ್. ನಮ್ಮ ಟೀಮಲ್ಲಿ ಒಂದು 6 ಜನ ಬೇರ್ಕೆಗಳಿದ್ದಾರೆ, ಅವ್ರಿಗೋಸ್ಕರ ಉರ್ಸ್ಬೇಕು ಸರ್. ಎಷ್ಟು ಜನ ಇರೋದು ನೀವು ಡೈಲಿ ಆಡ್ಲಿಕ್ಕೆ ಬರೋರು ಇಲ್ಲಿ? ನಾವು ಡೈಲಿ 6 ಗಂಟೆಗೆ ಒಂದು 50 ಜನ ಬರ್ತೀವಿ. 50 ಜನ ಬಂದು ಆಡ್ಕೊಂಡು ಹೋಗ್ತೀವಿ. ಮ್ಯಾಚ್ ಆಡ್ಕೊಂಡು ಹೋಗ್ತೀವಿ ಸರ್. ಇವತ್ತು ಆಟ ಆಡೋದು ಬಿಟ್ಟು ಸೆಲೆಬ್ರೇಷನ್ ಮಾಡ್ತೀವಿ. ಇವತ್ತು ಸೆಲೆಬ್ರೇಷನ್ಗೋಸ್ಕರನೇ ಬಂದಿರೋದು. ನಾವು 3 ದಿವಸದಿಂದ ಬಂದಿರಲಿಲ್ಲ, ಇವತ್ತು ಬಂದಿರೋದು. ಅದಕ್ಕೆ CSKಗಳು ಕಾಡ್ತಾ ಇಲ್ಲ ಅಷ್ಟೇ. ಎಲ್ಲ ಬೇಗ ಟೈಮ್ ಆಯ್ತು ಅಂತ ಹೊಟ್ಟೋಗಿದ್ದಾರೆ ಅಷ್ಟೇ. RCB ಫ್ಯಾನ್ಸ್ ಎಲ್ಲ ಇಲ್ತೀವಿ ಅಷ್ಟೇ. ನಿಮ್ಮಲ್ಲಿ ನಿಮ್ಮ ಗ್ರೂಪಲ್ಲಿ ಯಾರು ಪಂಜಾಬ್ ಫ್ಯಾನ್ಸ್ ಇರ್ಲಿಲ್ವಾ ನಿನ್ನೆ? ಯಾರು ಇಲ್ಲ ಸರ್. ಇಲ್ಲಿ ಬರೋದು ಹೆಂಗ್ ಗೊತ್ತಾ, ಪಂಜಾಬ್ ಬಾಂಬೆ ಎಲ್ಲ ಬರಲ್ಲ. ಅವ್ರವ್ರಿಗೆ ಇಷ್ಟ ಪ್ಲೇಯರು. ನಾವೆಲ್ಲ ಇಂಡಿಯಾ ಫಸ್ಟ್ ನಮ್ಗೆ. ಬಟ್ ಈ IPL ಅಂತ ಬಂದ್ರೆ RCBನೇ ನಮ್ಗೆ ಫಸ್ಟ್ ಅಷ್ಟೇ. ನಮಗೆ ಫಸ್ಟ್ ಇಂಡಿಯಾ, ಆಮೇಲೆ ಬೇರೆ ಅಲ್ಲ. ಸೊ IPL ಅಂತ ಬಂದ್ರೆ ಫಸ್ಟ್ ಕರ್ನಾಟಕನೇ. ಇನ್ನೂ ಹೇಳೋಕೋರೆ ನಾವು ನಮ್ಮ ಮದರ್ ಟಂಗ್ ಬಂದು ತಮಿಳು. ನಾವು ಚೆನ್ನೈಗೆ ಸಪೋರ್ಟ್ ಮಾಡೋದೇ ಇಲ್ಲ. ನಾವು ಮಾತಾಡೋದು ಮನೇಲಿ ತಮಿಳು ಅಂದ್ರೂ ನಾವು ಚೆನ್ನೈಗೆ ಸಪೋರ್ಟ್ ಮಾಡಲ್ಲ, ಕರ್ನಾಟಕಗೆ ಸಪೋರ್ಟ್ ಮಾಡೋದು. ಅದು ಇವಾಗಿಂದ ಅಂತಲ್ಲ, 2008 ರಾಹುಲ್ ದ್ರಾವಿಡ್ ಅವ್ರು ಫಸ್ಟ್ ಕ್ಯಾಪ್ಟನ್ ಆದಾಗಿಂದಾನು ನಾವೇನೆ RCBಗೆ ಸಪೋರ್ಟು. ಇವಾಗ ವಿರಾಟ್ ಕೊಹ್ಲಿ ಬಂದಿದ್ದು 2016, 14, 15 ಬಂದಾಗ ಏನು ಬೂಸ್ಟ್ ಆಯ್ತು ಅಷ್ಟೇನೆ. ಅವ್ರ ನೇಮು ಫೇಮು ಎಲ್ಲ ನಮಗೆ RCBಗೆ
ಬಟ್ ಆ 18 ವರ್ಷದ ಇರತ್ತಲ್ಲ ವೆಯ್ಟಿಂಗ್ ಪೀರಿಯಡು, ಅದು ನಿನ್ನೆಗೆ ಕಂಪ್ಲೀಟ್ ಆಯಿತು. ಬಟ್ ಅದರದ್ದು ಸಂಭ್ರಮ ಇನ್ನೂ ನಿಲ್ಸೋಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ಅದು ಎಷ್ಟು ದಿವಸ ಹೋಗುತ್ತೆ ಗೊತ್ತಿಲ್ಲ. ಈಗ ಬೇರೆ ಪ್ಲೇಯರ್ಸ್ನ ಆಟದ ಬಗ್ಗೆ ಹೇಳೋದಾದ್ರೆ ಸರ್, ಈ ವರ್ಷ ಬಂದ್ಬಿಟ್ಟು ಬರೀ ವಿರಾಟ್ ಕೊಹ್ಲಿ ಒಬ್ಬರೇ ಅಲ್ಲ ಸರ್, ಎಂಟೈರ್ ಟೀಮಿಗೆ ಸೇರುತ್ತೆ. ಇಷ್ಟು ವರ್ಷ ವಿರಾಟ್ ಕೊಹ್ಲಿ, ABD, ಕ್ರಿಸ್ ಗೇಲು ಆ ಥರ ಒಂದು 2-3 ಜನ ಆಡ್ತಾ ಇದ್ರು. ಈ ಸಲ ವಿರಾಟ್ ಕೊಹ್ಲಿಗೆ ಅಷ್ಟು ಫ್ರೀಯಾಗಿ ಆಡೋಕ್ಕೆ ಕಾರಣ ಏನು ಅಂದರೆ, ಕೆಳಮಟ್ಟದಿಂದ ಮೇಲ್ಮಟ್ಟದಿಂದ ಹಿಡಿದು ಕೆಳಮಟ್ಟದ ತನಕನೂ ಎಲ್ಲರೂ ನೀವು ನೋಡಿ 10-12 ಮ್ಯಾಚಲ್ಲಿ 9 ಪ್ಲೇಯರ್ ಆಫ್ ದ ಮ್ಯಾಚು 9 ಬೇರೆ ಬೇರೆ ಪ್ಲೇಯರ್ಗೆ ಸಿಕ್ಕಿರೋದು, ಒಂದೇ ಪ್ಲೇಯರ್ಗೆ ಯಾರಿಗೂ ಸಿಕ್ಕಿಲ್ಲ. ಸೊ ವಿರಾಟ್ ಕೊಹ್ಲಿ ಅವ್ರು ಒಬ್ಬರದೇ ಅಲ್ಲ, RCB. ಬಟ್ ನಾವು ವಿರಾಟ್ ಕೊಹ್ಲಿ ಇರಲಿ ಇಲ್ಲದೆ ಇರಲಿ ಯಾವಾಗಲೂ RCB ಫ್ಯಾನ್, ಆಮೇಲೆ ವಿರಾಟ್ ಕೊಹ್ಲಿ ಫ್ಯಾನ್. ಇವತ್ತು ಸಂಜೆವರೆಗೂ ಇರುತ್ತಾ ಸೆಲೆಬ್ರೇಷನ್ ಹೇಗೆ? ಅದು ಹೇಳಿದ್ನಲ್ಲ ಸರ್, ಈ ವರ್ಷ ಪೂರ್ತಿ ನಿಲ್ಲಲ್ಲ ಸೆಲೆಬ್ರೇಷನ್, ಸಂಜೆವರೆಗೂ ಅಲ್ಲ, ಈ ವರ್ಷ ಪೂರ್ತಿ ನಿಲ್ಲಲ್ಲ. ಇದೇ ಗ್ರೌಂಡ್. ಥ್ಯಾಂಕ್ ಯು ಸರ್. ಅದಕ್ಕೆ ಮಧುಕರ್, ಇದು ಗ್ರೌಂಡ್ ನಲ್ಲಿ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು, ಇವತ್ತಿಗೆ ಸೆಲೆಬ್ರೇಷನ್ ಇಲ್ಲಲ್ಲ, ಇನ್ನೊಂದು ವರ್ಷದ IPL ಶುರುವಾಗುವವರೆಗೂ ಕೂಡ ಈ ಸೆಲೆಬ್ರೇಷನ್ ಇರುತ್ತೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಖುಷಿಗೆ ಒಳಗಾಗಿದ್ದಾರೆ ಅಂತ, ಸಂಭ್ರಮಾಚರಣೆಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಸಾಕಷ್ಟು ಜನ ಇವತ್ತು ಪ್ರತಿದಿನ ಆಟ ಆಡೋದಕ್ಕೆ ಬರೋರು, ಆದ್ರೆ ಇವತ್ತು ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಜೊತೆಗೆ ಅಭಿಮಾನಿಗಳ ನಡುವೆ ಒಂದಿಷ್ಟು ವಾಗ್ವಾದಗಳೆಲ್ಲ ಇರುತ್ತೆ ಮಧುಕರ್, ಅದನ್ನೆಲ್ಲ ಅವ್ರು ಮಾತಾಡುವಾಗ ಹೇಳಿದ್ರು. ಈ ತರದ ವಾಗ್ವಾದಗಳ ನಡುವೆ ಕೂಡ ಒಂದು ಸೆಲೆಬ್ರೇಷನ್, ಇಷ್ಟು ವರ್ಷ ಅವ್ರದೆಲ್ಲ ಮಾತುಗಳನ್ನ ಕೇಳಿ ಟೀಕೆಗಳನ್ನ ಕೇಳಿ ಇವತ್ತು ಉತ್ತರ ಕೊಡೋ ಸಮಯ ಬಂದಿದೆ ಅಂತ ಹೇಳಿ ಎಲ್ಲರೂ ಕೂಡ ಆ ತರದ ಒಂದು ಜೋಶ್ನಲ್ಲಿದ್ದಾರೆ. ಈ ಸೆಲೆಬ್ರೇಷನ್ ಇನ್ನು ಜೋರಾಗತ್ತೆ ಮಧುಕರ್. ಓಕೆ, ಥ್ಯಾಂಕ್ ಯು ಸ್ವಸ್ತಿಕ್ ಡೀಟೇಲ್ಸ್ಗೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.